ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ 2025 ನಿಮಿತ್ತವಾಗಿ ಜಗತ್ ಬಡಾವಣೆಯ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಇದೇ ಸೋಮವಾರ ದಿನಾಂಕ 1-12-2025 ಶನಿವಾರ ದಿನಾಂಕ 6-12-2025 ಪ್ರತಿ ಸಾಯಂಕಾಲ 6 ಗಂಟೆಗೆ ಪ್ರವಚನಕಾರರು ಪ್ರವಚನವನ್ನ ನೀಡಲಿದ್ದಾರೆ. ರವಿವಾರ ದಿನಾಂಕ 7-12-2025 ಬೆಳಗ್ಗೆ 10 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ನಡೆಯುವು. ಅದರಂತೆ ಕ್ಯಾಲೆಂಡರ್ ಬಿಡುಗಡೆ, ವಿದ್ಯಾಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಮುಕ್ತಾಯ ಸಮಾರಂಭ ಜರುಗಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಲಾಗಿದೆ. ಬಡಾವಣೆಯ ಶ್ರೀ ಮೈಲಾರ ದೇವಸ್ಥಾನ ಸಮಿತಿಯ ಸದಸ್ಯರು ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ದಿನಾಂಕ 1-12 ಡಿಸೆಂಬರ್ವರೆಗೆ ನಡೀತದೆ. ದಿನಾಗದು ಈ ಕಾರ್ಯಕ್ರಮ ಪ್ರವಾಸನದೊಂದಿಗೆ ನಾಳೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ನಡೀತದೆ. ಈ ದಿನಾಗದು ಶನಿವಾರವರೆಗೆ ದಿನಾಂಕ 6ವರೆಗೆ ಈ ಕಾರ್ಯಕ್ರಮ ನಡೀತದೆ. 6 ದಿವಸ ಪ್ರವಾಸ ನಡೀತದೆ. 7ನೇ ದಿವಸ ಜಲಾಭಿಷೇಕ ಮಹೋತ್ಸವ ಆಗ್ತದೆ. ಪ್ರವಾಸನದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು, ಗಂಡಸು ಮಕ್ಕಳು ಎಲ್ಲರೂ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ಸುಮಾರು 41 ವರ್ಷಗಳಿಂದ ಜಲಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು 41ನೇ ವರ್ಷದ ಜಲಾಭಿಷೇಕ ಮಹೋತ್ಸವ. ವಿಶೇಷ ಕಾರ್ಯಕ್ರಮ ಇದರಲ್ಲಿ ಗದ್ದಿಗೆ ಮಠದ ಶ್ರೀ ಚರಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. 6 ದಿವಸ ಕಾರ್ಯಕ್ರಮಗಳಿಗೆ ಪ್ರತಿ ದಿವಸ ಬೇರೆ ಬೇರೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಡೆಯ ದಿವಸ 7ನೇ ತಾರೀಕಿನ ದಿವಸ ಜಲಾಭಿಷೇಕ ಮಹೋತ್ಸವ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಮೈಲಾರ ದೇವಸ್ಥಾನದಿಂದ ಶ್ರೀ ಗಾಜಿಪುರ ಇರತಕ್ಕಂಥ ದಾಸೋಹ ಮಠಕ್ಕೆ ಹೋಗಿ ಜಲಪೂಜೆಯನ್ನು ನೆರವೇರಿಸಿಕೊಂಡು ಆ ಜಲಕುಂಭಗಳೊಂದಿಗೆ ಜಗತ್ ಬಡಾವಣೆಯ ಹನುಮಾನ್ ದೇವರಿಂದ ಮತ್ತು ದೇವಸ್ಥಾನ ಮೈಲಾರ ದೇವಸ್ಥಾನಕ್ಕೆ ಬಂದು ಆ ಜಲಾಭಿಷೇಕ ಕಾರ್ಯಕ್ರಮ ನಡೀತದೆ. ಮೈಲಾರಲಿಂಗೇಶ್ವರಿಗೆ ಶ್ರೀ ಗದ್ದಿಗೆ ಮಠದ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಆಶೀರ್ವದಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ತಮ್ಮೆಲ್ಲ ಸಹಾಯ ಸಹಕಾರ ಬೇಕಾಗಿ ವಿನಂತಿ. ಏನಂತ್ರಿ? ದಿನ ಏನ್ ಕಾರ್ಯಕ್ರಮ? ಪ್ರವಚನ ಕಾರ್ಯಕ್ರಮ ದಿನ. ವಿಷಯ ಪ್ರವಚನ ದಿನಗಳು ಬೇರೆ ಬೇರೆ ವಿಷಯಗಳು ಹೆಂಗೆ ಅದರ ಕಾರ್ಯಕ್ರಮ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರಗಿ.